ಚಿನ್ನಸ್ವಾಮಿಯಲ್ಲಿ ಆರ್ಸಿಬಿಗೆ ಇಲ್ಲವೇ ಲಕ್. ಮಹಿಳಾ ಆರ್ಸಿಬಿ ತಂಡಕ್ಕೂ ಸೋಲು, ಇದೀಗ ಹುಡುಗರ ತಂಡಕ್ಕೂ ಹ್ಯಾಟ್ರಿಕ್ ಸೋಲು. ಬೆಂಗಳೂರು ಹೀನಾಯ ಸೋಲಿಗೆ ಹೊರಬಿತ್ತು ಮುಖ್ಯ ಕಾರಣ. ಹೌದು, ಆರ್ಸಿಬಿಗೆ ಈ ವರ್ಷ ತವರಿನ ಅಂಗಳದಲ್ಲಿ ಗೆಲುವು ಒಲಿಯುವಂತೆ ಕಾಣುತ್ತಿಲ್ಲ. ಆಡಿದ 3 ಪಂದ್ಯಗಳಲ್ಲಿ ಸೋತು ತವರಿನ ಅಭಿಮಾನಿಗಳಿಗೆ ಭಾರಿ ನಿರಾಸೆಯನ್ನುಂಟು ಮಾಡಿದ್ದಾರೆ. ಇದೇ ವರ್ಷ ನಡೆದಿದ್ದ ಮಹಿಳಾ ಪ್ರೀಮಿಯರ್ ಲೀಗ್ ನಲ್ಲಿ ಮಹಿಳಾ ಆರ್ಸಿಬಿ ತಂಡ ತವರಿನ ಎಲ್ಲ ಪಂದ್ಯದಲ್ಲಿ ಸೋಲು ಕಂಡಿತ್ತು. ಸೋಲಿನ ಬಳಿಕ ನಾಯಕಿ ಸ್ಮೃತಿ ಮಂದಾನ ಅಭಿಮಾನಿಗಳಲ್ಲಿ ಕ್ಷಮೆ ಕೇಳಿದ್ದರು. ನಾನು ಕ್ಷಮೆ ಕೇಳುತ್ತೇನೆ, ಪ್ರತಿ ಪಂದ್ಯಕ್ಕೂ ತುಂಬಾ ಮಂದಿ ಬಂದು ಬೆಂಬಲಿಸಿದ್ದೀರಿ, ಆದರೆ ಒಂದು ಪಂದ್ಯವು ಗೆಲ್ಲಲಾಗಲಿಲ್ಲ ಎಂದು ಹೇಳಿದ್ದರು. ಇದೀಗ ಪುರುಷರ ತಂಡದ ನಾಯಕ ರಜತ್ ಪಾಟೀದಾರ್ ಕೂಡ ಇಂತಹುದೇ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಿಂತಿದ್ದಾರೆ. ಮತ್ತೊಂದು ಕಡೆ ಆರ್ಸಿಬಿ ಸೋಲಿಗೆ ಕಾರಣ ಏನು ಎಂದು ನೋಡುವುದಾದ್ರೆ ಟಾಸ್ ಸೋಲು. ಹೌದು, ತವರಿನಾಚೆ ಉತ್ತಮವಾಗಿ ಆಡುವ ಆರ್ಸಿಬಿ ತವರಿಗೆ ಮರಳಿದ ತಕ್ಷಣ ನೀರಸ ಪ್ರದರ್ಶನ ತೋರುತ್ತಿದೆ. ಆರ್ಸಿಬಿ ಸತತ ಟಾಸ್ ಸೋಲುತ್ತಿರುವುದು ಕೂಡ ಸೋಲಿಗೆ ಬಲವಾದ ಕಾರಣ ಎನ್ನಲಡ್ಡಿಲ್ಲ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ ಪಂದ್ಯಗಳ ಇತಿಹಾಸವನ್ನೊಮ್ಮೆ ಕೆದಕಿದ್ರೆ ಇಲ್ಲಿ ಟಾಸ್ ಗೆದ್ದು ಚೇಸಿಂಗ್ ನಡೆಸಿದ ತಂಡಗಳೇ ಹೆಚ್ಚು ಗೆಲುವು ಸಾಧಿಸಿದೆ. ಹೀಗಾಗಿ ಆರ್ಸಿಬಿ ಸೋಲಿಗೆ ಟಾಸ್ ಕೂಡ ಒಂದು ಪ್ರಮುಖ ಕಾರಣ. ಅತಿಯಾದ ಆತ್ಮವಿಶ್ವಾಸ. ಇನ್ನೊಂದೆಡೆ ತಂಡದ ಅತಿಯಾದ ಆತ್ಮವಿಶ್ವಾಸ ಕೂಡ ಸೋಲಿಗೆ ಕಾರಣವಾಗುತ್ತಿರುವಂತೆ ಕಾಣುತ್ತಿದೆ. ಆಟಗಾರರು ತವರಿನಲ್ಲಿ ಸರಿಯಾದ ಅಭ್ಯಾಸ ನಡೆಸದೆ ಪಂದ್ಯವನ್ನಾಡುತ್ತಿರುವಂತೆ ಕಾಣುತ್ತಿದೆ. ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ಬ್ಯಾಟಿಂಗ್ ಎಷ್ಟು ಕಳಪೆ ಮಟ್ಟದಿಂದ ಕೂಡಿತ್ತು ಎನ್ನುವುದಕ್ಕೆ ತಂಡದ ಇನ್ನಿಂಗ್ಸ್ ನಲ್ಲಿದ್ದ ಡಾಟ್ ಬಾಲ್ಗಳೇ ಸಾಕ್ಷಿ. 14 ಓವರ್ಗಳ ಪಂದ್ಯದಲ್ಲಿ ಆರ್ಸಿಬಿ ಒಟ್ಟು 43 ಡಾಟ್ ಬಾಲ್ಗಳನ್ನ ಆಡಿತು. ಇನ್ನೊಂದೆಡೆ ಗೆದ್ದರೂ ಸೋತರೂ ಅಭಿಮಾನಿಗಳ ಬೆಂಬಲ ಮಾತ್ರ ಕಿಂಚಿತ್ತು ಕಡಿಮೆಯಾಗಲ್ಲ ಎಂಬ ಆಟಗಾರರ ದೃಢ ನಂಬಿಕೆ ಕೂಡ ತಂಡದ ಹಿನ್ನಡೆಗೆ ಕಾರಣವಾದಂತಿದೆ. ಹೀಗೆ ಆರ್ಸಿಬಿಗೆ ಒಂದರ ಮೇಲೊಂದು ಸಂಕಷ್ಟ ಎದುರಾಗುತ್ತಿದೆ. ಆದರೆ ಆರ್ಸಿಬಿ ಮಾತ್ರ ಅಭಿಮಾನಿಗಳಿಗೆ ನಿರಾಸೆ ಮಾಡುತ್ತಿದೆ. ಮುಂದಿನ 4 ಪಂದ್ಯಗಳಲ್ಲಾದರೂ ಗೆದ್ದು ಅಭಿಮಾನಿಗಳಿಗೆ ಸಂತಸದ ಸುದ್ದಿ ನೀಡಲಿ ಎಂಬುದು ಹಲವರ ಮಾತು.